ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇವಾಗ ಕೃಷ್ಣಗಿರಿ ಡಿಸ್ಟಿಕ್ಕಲ್ಲಿ ವ್ಯಾಪನಪಲ್ಲಿಯಿಂದ ಹೊಸೂರು ಬೇರಿಗೆ ಹೋಗುವಾಗ ದಾರಿಯಲ್ಲಿ ತೀರ್ಥ ಅಂತ ಒಂದು ಊರಿದೆ. ತೀರ್ಥ ಹತ್ರ ಒಂದು ಕೋಡೂರು ಬಸವಣ್ಣ ದೇವಸ್ಥಾನ ಅಂತ ಒಂದಿದೆ. ಅದು ಒಂದು ಬೆಟ್ಟದಲ್ಲಿ ಕೋಡೂರು ಬಸವಣ್ಣ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಎತ್ತು ಬಸವಣ್ಣನೇ ನೆಲೆಸಿರುತ್ತಾರೆ. ಇಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ದೊಡ್ಡ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಹರಕೆ ಬಾಣ ಬಿಡುವುದೇ ಹರಕೆ. ಇಲ್ಲಿ ಬಂದು ಏನೇ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ನಮ್ಮ ಬಸವಣ್ಣ ಸ್ವಾಮಿಯನ್ನು ಬೇಡಿಕೊಂಡ್ರೆ ನಿಮ್ಮ ಕಷ್ಟ ಕಾರ್ಯಕ್ರಮಗಳು ನಿವೃತ್ತಿಯಾಗುತ್ತೆ ಅಂತ ಇಲ್ಲಿ ಇಲ್ಲಿರುವ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡು ಹೋಗಿ ವರ್ಷಕ್ಕೆ ಒಮ್ಮೆ ಸಾರಿ ಬಂದು ಇಲ್ಲಿ ಹರಕೆ ತೀರಿಸೋದು. ಇಲ್ಲಿ ಹರಕೆನೇ ಬಾಣ ಬಿಡುವುದೇ, ಪಟಾಕಿ ಬಿಡುವುದೇ ಇಲ್ಲಿ ಹರಕೆ ತೀರಿಸೋದು. ಒಂದು ಬಾಣದ ರೇಟು 10ರಿಂದ 20 ರೂಪಾಯಿವರೆಗೆ ಇರುತ್ತೆ. ಒಬ್ಬೊಬ್ಬರು 50 ಬಾಣ ಬಿಡ್ತೀನಿ, 100 ಬಾಣ ಬಿಡ್ತೀನಿ ಅಂತ ಹರಕೆ ಹೊತ್ಕೊಂಡು ಹೋಗಿ ಅವ್ರ ಕಷ್ಟ ತೀರಿದ ಮೇಲೆ ಬಂದು ಇಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಬಾಣ ಬಿಟ್ಟು ಹೋಗುವುದು ಇಲ್ಲಿ ಹರಕೆ. ಈ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ. ಬೇರೆ ದಿನದಲ್ಲಿ ಸುಮಾರಾಗಿರುತ್ತೆ. ಜಾತ್ರೆ ನಡೆಯುವಾಗ ತುಂಬ ಜಾಗನೇ ಇರೋಲ್ಲ, ಅಷ್ಟು ಜಾಸ್ತಿ ಜನ ಇಲ್ಲಿ ಬರ್ತಾರೆ. ನೋಡಿ, ಬಾಣ ಇಲ್ಲಿ ಹಿಂಗಿಂದ ಇಲ್ಲಿ ಬರ್ತಾ ಇದೆ. ಹುಷಾರಾಗಿರ್ಬೇಕು. ಇಲ್ಲಿ ಸ್ವಲ್ಪ ಏಮಾರ್ದನು ಮೇಲೇನೆ ಬಂದುಬಿಡುತ್ತೆ. ತುಂಬ ಹಳೆಯ ದೇವಸ್ಥಾನ. ನಿಮಗೆ ಹೇಳಬೇಕು ಅಂತ ಮನಸ್ಸು ಬಂತು, ಈಗ ಹೇಳಿದ್ದೀನಿ. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ನೀವು ಬಂದು ಪಾಲ್ಗೊಳ್ಳಬೇಕು ಅಂತ. ಇದು ತಮಿಳುನಾಡು ಕರ್ನಾಟಕ ಗಡಿ ಭಾಗದಲ್ಲಿ ನೆಲೆಸಿರುತ್ತಾರೆ ಬಸವಣ್ಣ ಸ್ವಾಮಿ. ಈ ಗಡಿ ಭಾಗ ಕೃಷ್ಣಗಿರಿಯಿಂದ ವ್ಯಾಪನಪಲ್ಲಿ ಮೇಲೆ ಬೇರಿಗೆ ಹೊಸೂರು ಹೋಗುವ ದಾರಿ ಇದೆ. ಈ ದಾರಿಯಲ್ಲಿ ಬೆಟ್ಟದಲ್ಲಿ ನೆಲೆಸಿರುತ್ತೆ ಈ ದೇವಸ್ಥಾನ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನೋಡಿ ನೀವು. ತುಂಬ ಹಳೆ ಕಾಲದಿಂದ 1600 ವರ್ಷ ಮುಂದೆಯಿಂದ ನಡೀತಾ ಇದೆ. ಬಸವೇಶ್ವರ ಸ್ವಾಮಿ ಈ ದೇವಸ್ಥಾನದಲ್ಲಿ ಆವತ್ತಿನ ದರ್ಶನ ಮಾಡುವುದು ತುಂಬ ಕಷ್ಟಕರ. ಬೇರೆ ದಿನದಲ್ಲಿ ಆರಾಮಾಗಿರುತ್ತೆ. ಇಲ್ಲೇ ಒಮ್ಮೆ ಬಂದು ನೋಡಿ ಧನ್ಯರಾಗಿರಿ.